ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಧ್ರುಗೌಡ ವ್ಲಾಗ್ಸ್. ಸ್ಯಾಟರ್ಡೆ ನೈಟು ಸಡನ್ನಾಗಿ ನಮ್ಮ ಮನೆಯವರು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತಂದರು. ಹಾಗಾಗಿ ಆವಾಗಲೇ ಕಾರೆಲ್ಲ ವಾಶ್ ಮಾಡ್ಕೊತಾ ಇದ್ದಾರೆ. ಆಲ್ರೆಡಿ 11 ಗಂಟೆ ಆಗಿತ್ತು. ನಾವು ಊಟ ಎಲ್ಲ ಮುಗಿಸಿ ಕೆಳಗಡೆ ಹೋಗಿ ಕಾರ್ ವಾಶ್ ಮಾಡೋ ಅಷ್ಟೊತ್ತಿಗೆ ನೋಡಿ ಫ್ರೆಂಡ್ಸ್, ನಮ್ಮ ವೈಟಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಬೆಳಗ್ಗೆ ನಮ್ಮ ಮನೆಯವ್ರು ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರಂತೆ. ಅದಕ್ಕೆ ಈಗಲೇ ಎಲ್ಲ ವಾಶ್ ಮಾಡಿ ರೆಡಿ ಮಾಡ್ತಾ ಇದ್ದಾರೆ. ತಿಕ್ಕಿದ ಕಡೆನೇ ತಿಕ್ತಾ ಇದ್ದಾರೆ. ಹನ್ನೊಂದು ಗಂಟೆ ಆಗಿದೆ. ನಮಗೂ ನಿದ್ದೆ ಮಾಡೋಕ್ಕೆ ಬಿಡ್ದಂಗೆ ಹಿಂಸೆ ಕೊಡ್ತಾ ಇದ್ದಾರೆ. ನಾವು ಮಾರ್ನಿಂಗ್ 5 o'clockಗೆಲ್ಲ ಹೊರಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ನಾವು ಹೊರಟಿದ್ದು 8 o'clock ಆಗಿತ್ತು. ನನ್ನ ಮಗಳು ನಾನು ಕಾರ್ ಹತ್ತೋದನ್ನ ವೀಡಿಯೋ ಮಾಡಮ್ಮ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿಸ್ಕೊತಾ ಇದ್ದಾಳೆ. ನೋಡಿ, ಹೋಗ್ಬೇಕಾದ್ರೆ ಇಲ್ಲಿ ಸಿಗ್ನಲಲ್ಲಿ ಆ ಗಾಡೀಲಿ ಎಷ್ಟು ಚೆನ್ನಾಗಿ ನಿಂತಿದೆ ಆ ನಾಯಿ ಅಂದರೆ, ಆ ಕಡೆ ಈ ಕಡೆ ಎಲ್ಲ. ಮೈಸೂರು ಹೈವೇಗೆ ಜಾಯ್ನ್ ಆದ್ವಿ. ಹೋಗ್ತಾ ಟಿಫಿನ್ ಮಾಡಿರಲಿಲ್ಲ ಮನೇಲಿ. ಹಾಗಾಗಿ ಯಾವಾಗಲೂ ನಾವು ಹೋದರೆ ಇಲ್ಲೇ ಹೋಗೋದು. ಬಿಡದಿಯಿಂದ ಒಂದು ಸ್ವಲ್ಪ ಮುಂದೆ ಲೆಫ್ಟ್ ಸೈಡಿಗೆ ಸಿಗುತ್ತೆ ನಿಮಗೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬಿಸಿ ಬಿಸಿ ಇಡ್ಲಿ, ಉದ್ದಿನೊಡೆ ತಿಂದ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೊರಟ್ವಿ. ಪಾರ್ಕಿಂಗಿಂತ 2 ಕಿಲೋಮೀಟ್ರ್ ಕೆಳಗಡೆನೇ ಜಾಮ್ ಆಗಿತ್ತು. ನಮ್ಮ ಮನೆಯವ್ರ ಕೈಲಿ ಸರಿಗೆ ಬೈಸ್ಕೊಂಡೆ, ಬೇಗ ಹೊರಡ್ರಿ ಅಂದರೆ ಕೇಳಲ್ಲ ಅಂತ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ರಶ್ ಇದ್ದರು. ವೀಕೆಂಡ್ಸಲ್ಲಿ ರಜದ ಟೈಮಲ್ಲಿ ದೇವಸ್ಥಾನಗಳಿಗೆ ಹೋಗಬಾರ್ದು, ನೆಮ್ಮದಿಯಾಗಿ ದೇವ್ರ ದರ್ಶನ ಮಾಡೋಕ್ಕಾಗಲ್ಲ. ಗೇಟ್ಗಿಂತ ಹೊರಗಡೆಯಿಂದ ಕ್ಯೂ ನಿಂತಿದ್ದಾರೆ, ನೋಡ್ಬೋದು ನೀವು ವಿಡಿಯೋದಲ್ಲಿ. ನಾವು 200 ರೂಪಾಯಿ ಟಿಕೆಟ್ಗೆ ಹೋಗಿ 2 ಅವರ್ ಕ್ಯೂ ಅಲ್ಲಿ ನಿಂತು ದರ್ಶನ ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ನನ್ನ ಮಗಳು ಝೂಗೆ ಹೋಗೋಣ ಅಮ್ಮ ಅಂತ ಅಂತಿದ್ಲು. ಝೂಗೆ ಹೋದ್ವಿ. ನೋಡಿದ್ರೆ ಅಲ್ಲಿ ಪಕ್ಷಿಗಳು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಪ್ರಾಣಿಗಳೆಲ್ಲ ನಾವು ಹೋಗಿದ್ದ ಊಟದ ಟೈಮ್ ಆಗಿತ್ತು, ಅದಕ್ಕೂ ಊಟ ಹಾಕಿದ್ರು ಏನೋ. ಎಲ್ಲ ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ಟಿದ್ವು. ಒಂದು ಕಣ್ಣಿಗೆ ಕಾಣಲಿಲ್ಲ. ಎಲ್ಲ ದೂರದಲ್ಲಿ ಚೀತಾ ಆಗಿರ್ಬೋದು, ಟೈಗರು, ಲಯನು ಎಲ್ಲ ದೂರದಿಂದ ನೋಡಿದ್ವಿ ಅಷ್ಟೇ. ಯಾವುದು ಹತ್ತಿರದಲ್ಲಿ ಕಾಣಿಸ್ಲಿಲ್ಲ, ಎಲ್ಲ ಮಲ್ಕೊಂಡಿದ್ವು. ಪಕ್ಷಿಗಳಂತೂ ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಕ್ಯೂಟಾಗಿತ್ತು. ತುಂಬ ಚೆನ್ನಾಗಿತ್ತು. ಈ ಪಕ್ಷಿ ಅಂತೂ ಅದ್ರ ಕೊಕ್ಕಲ್ಲೇ ಇಳ್ಕೊಂಡು ಮೇಲಿಂದ ಕೆಳಗಡೆವರೆಗೂ ಆಟ ಆಡ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ಇದೊಂಥರ ಡಿಫ್ರೆಂಟಾಗಿ ಬ್ಲೂ ಕಲರು, ತುಂಬ ಅಟ್ರ್ಯಾಕ್ಟಿವ್ ಆಗಿತ್ತು ಈ ಪಕ್ಷಿ. ಅಂಥ ಏನು ಪ್ರಾಣಿಗಳೇನಿಲ್ಲ ಮೈಸೂರು ಝೂ ಅಲ್ಲಿ. ಎಲ್ಲೋ 1, 2 ಆ ಥರ ಇದೆ. ನಾವು ಹೋಗಿದ್ದು ಸುಮ್ಮನೆ ವೇಸ್ಟ್ ಆಯಿತು ಅಂತ ಅನ್ನಿಸ್ತು. ಜಾಸ್ತಿ ಪ್ರಾಣಿಗಳನ್ನೇ ನಾವು ನೋಡಲಿಲ್ಲ. ಹಾವುಗಳನ್ನ ನೋಡ್ತಾ ಇದ್ರೆ ಮೈಯೆಲ್ಲ ಜುಮ್ ಅಂತ ಇತ್ತು. ಅದು ಅಷ್ಟೇ, ಸುಮ್ಮನೆ ಒಂದು ಕಡೆ ಮಲಗಿತ್ತು. ಅಲ್ಲಿಂದ ಮನೆ ಕಡೆ ಹೊರಟ್ವಿ. ಟೋಲಲ್ಲೂ ಸಿಕ್ಕಾಪಟ್ಟೆ ಜಾಮ್ ಆಗಿತ್ತು. ಎಲ್ಲ ಕಡೆ ಲೈಟ್ಸೇ ಕಾಣ್ತಾ ಇತ್ತು. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.